ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರಕ್ಕೆ ಕೊರತೆ ವಿಚಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪ್ರತಿಕ್ರಿಯಿಸಿದ್ದು, ಕೃಷಿ ಸಚಿವರು ಸಮರ್ಥರಿದ್ದಾರೆ, ಅದನ್ನ ನಿವಾರಣೆ ಮಾಡುವ ಕೆಲಸ ಮಾಡ್ತಾರೆ ಎಂದರು. ಈ ಬಗ್ಗೆ ಮಾತನಾಡಿದ ಸಚಿವರು, ಕ್ಯಾಬಿನೆಟ್ನಲ್ಲಿ ರಾಜ್ಯದಲ್ಲಿ ರಸಗೊಬ್ಬರಕ್ಕೆ ಕೊರತೆ ವಿಚಾರದ ಬಗ್ಗೆ ಒಂದೆರಡು ಕಡೆ ರಸಗೊಬ್ಬರಕ್ಕೆ ಒತ್ತಡ ಆಗಿರುವ ಬಗ್ಗೆ ಕೃಷಿ ಸಚಿವರು ತಿಳಿಸಿದ್ರು. ರಾಜ್ಯದಲ್ಲಿ ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ ಅಂತಲೂ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಹೇಳಿದ್ರು. ಸರ್ಕಾರ ಅಸ್ಥಿರ ಮಾಡಲು ಬಿಜೆಪಿಯವರು ಸಾಕಷ್ಟು ಪ್ರಯತ್ನ ಮಾಡಿದ್ರು, ಅದು ಸಾಧ್ಯ ಆಗಲಿಲ್ಲ ಅಂತ ಈಗ ಈ ರೀತಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಬಿಜೆಪಿಗರ ವಿರುದ್ಧ ವಾಗ್ದಾಳಿ ನಡೆಸಿದರು. ಈಗಾಗಲೇ ಈ ವಿಚಾರದಲ್ಲಿ ಮೊನ್ನೆ ಕ್ಯಾಬಿನೆಟಲ್ಲೂ ನಮ್ಮ ಕೃಷಿ ಸಚಿವರು ವಿಷಯ ತಿಳಿಸಿದ್ದಾರೆ. ಈಗ ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲ ಕಡೆ ದಾಸ್ತಾನು ಇದೆ ಅಂಥೇಳಿ. ಒಂದೆರಡು ಕಡೆಯಲ್ಲಿ ಸ್ವಲ್ಪ ಹೆಚ್ಚು ಒತ್ತಡ ಆಗಿದೆ ಅನ್ನೋದು ಬಿಟ್ಟರೆ ಆ ಥರ ಎಲ್ಲೂ ಏನೋ ಕೊರತೆ ಇದೆ ಅಂತಕ್ಕಂಥದ್ದನ್ನು ಅವರು ಹೇಳಿದ್ರು. ಈ ಥರ ಇದೆ, ಹಿಂಗೆ ಆಗ್ತಾ ಇದೆ, ಈ ಥರ ಕೆಲವರು ಈ ಥರ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದರಿಂದ ಈಗ BJPಯವರಿಗೆ ಏನೇನೋ ಪ್ರಯತ್ನ ಪಟ್ಟರು, ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡುವಂಥದ್ದಕ್ಕೆ ನಾನಾ ರೀತಿ ಪ್ರಯತ್ನಗಳನ್ನು ಪಟ್ಟರು. ಈಗ ಅವ್ರಿಗೆ ಯಶಸ್ಸು ಸಿಕ್ಕಿಲ್ಲ. ಅದರಿಂದ ಈಗ ನೋಡಿ, ಮಳೆ ಅಲ್ಲಿ ನಮ್ಮ ಕಡೆ ಹೆಚ್ಚು ಮಳೆ ಆಗದೇ ಇದ್ರೂ ಕೂಡ ಬೇರೆ ಕಡೆ ಎಲ್ಲ ಸ್ವಲ್ಪ ಮಳೆ ಆಗ್ತಾಯಿದೆ. ತಕ್ಷಣ ರೈತರಿಂದ ಒತ್ತಡ ಬರೋವಂಥದ್ದು ಸಹಜ. ಅದಕ್ಕೆ ಎಲ್ಲ ತಯಾರಿನೂ ಮಾಡಿಕೊಂಡು ದಾಸ್ತಾನು ಮಾಡಿದ್ದಾರೆ. ಅದರಿಂದ ಎಲ್ಲೋ ಒಂದು ಕಡೆ ಎರಡು ಕಡೆ ಸ್ವಲ್ಪ ಇದಾಯಿತು ಅಂಥೇಳಿ ಅದನ್ನೇ ದೊಡ್ಡದಾಗಿ ಬಿಂಬಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಕೃಷಿ ಸಚಿವರು ಸಮರ್ಥರಿದ್ದಾರೆ. ಈಗ ಏನೇನು ಎಲ್ಲೆಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಅದನ್ನು ಸಮರ್ಥವಾಗಿ ಅದನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡ್ತಾರೆ.